ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪಂಚಾಯಿತಿಗೆ ಎಲ್ಲರೂ ಕೂತ್ಕೊಂಡಿದ್ದಾರೆ. ಜಗ್ಗ, ಜಯ ಮತ್ತು ಅಜ್ಜಿ, ಊರು ಮುಖಂಡರು ಒಂದಿಬ್ಬರು, ಮತ್ತು ಐಶು ಅಮ್ಮ ಎಲ್ಲರೂ ಕೂತಿದ್ದಾರೆ. ಇನ್ನು ಕೆಲವರೆಲ್ಲ ನಿಂತಿದ್ದಾರೆ. ಅಜ್ಜಿ ಎಲ್ಲ ಕೂತ್ಕೊಂಡು ಪಂಚಾಯಿತಿ ಆಗಬೇಕಿವಾಗ. ಈ ಪಂಚಾಯಿತಿಲಿ ಸರಿ ಅವ್ರದ್ದು 2 ವರ್ಷನೂ ಕೇಳ್ತಾರೆ, ಜೈನ್ ವರ್ಷನೂ ಕೇಳ್ತಾರೆ, ಐಶ್ವರ್ಯ ವರ್ಷನೂ ಕೇಳ್ತಾರೆ. 2 ವರ್ಷನೂ ಕೇಳಿದ ಮೇಲೆ ಜಯ ಹೇಳ್ತಾಳೆ, ಇಲ್ಲ ಇಲ್ಲ ಖಂಡಿತವಾಗೂ ನಮ್ಮ ಮನೇಲಿ ಇರೋಕ್ಕಾಗಲ್ಲ, ಇವಳು ಹೋಗ್ಬಿಡ್ಲಿ, ಅವ್ರ ಅಪ್ಪನ ಮನೆಗೆ ಹೊರಟೋಗ್ಲಿ, ಇವಳು ಇವತ್ತೇ ಈ ಥರ ಮಾಡಿದವಳು ನಾಳೆ ಇನ್ನೇನೇನು ಮಾಡಲ್ಲ, ಆಗಲ್ಲ, ಮಧ್ಯರಾತ್ರಿ ಎಲ್ಲ ಮನೆ ಬಿಟ್ಟು ಹೋಗೋದು ಇದೆಲ್ಲ ಏನು ಚೆನ್ನಾಗಿರುತ್ತೆ, ಆಗಲ್ಲ, ಹೋಗ್ಲಿ ಅಂತ. ಅಲ್ಲಿ ಮುಖಂಡ್ರು ಹೇಳ್ತಾರೆ, ಇರು ಜಯ, ನಿಂದೇ ಮಾತಾಯ್ತಲ್ಲ, ಇರು, ಆ ಮಗು ಏನು ಹೇಳುತ್ತೆ ಕೇಳೋಣ ಅಂತೇಳಿ ಹೇಳ್ತಾರೆ. ಆವಾಗ ಐಶುನ ಕೇಳ್ತಾರೆ, ಮಗ ಎಲ್ಲರದು ಆಯಿತು, ನೀನು ಹೇಳವ ಐಶು, ಏನು ಮಾಡ್ತೀಯ ಅಂತ. ಆಮೇಲೆ ರಾಮಣ್ಣನೂ ಹೇಳಿರ್ತಾನೆ, ಅವಳಿಷ್ಟದಂಗೆ ಅವಳು ಎಲ್ಲಾದರೂ ಹೋಗಿ ಓದ್ಕೊಳ್ಳಿ ಮಾಡ್ಕೊಳ್ಳಿ, ನಾವು ಏನು ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ ಅಂತೇಳಿ. ಹೀಗಾಗಿ ರಾಮಣ್ಣನು ಹೇಳ್ತಾನೆ. ಮತ್ತು ಆವಾಗ ಐಶು ಹೇಳ್ತಾಳೆ, ಇಲ್ಲ ಇಲ್ಲ ನಾನು ಮನೆ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ, ಮಲ್ಲಿಗೆಪುರದಲ್ಲೇ ಇರ್ತೀನಿ, ಮಲ್ಲಿಗೆಪುರದಲ್ಲೇ ಇದ್ದು ಇಲ್ಲೇ ಸಾಯ್ತೀನಿ, ಬದುಕಿ ಇಲ್ಲೇ ಸಾಯ್ತೀನಿ ಅಂತಾಳೆ. ಆವಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಆಮೇಲೆ ಜಯನಿಗೂ ಖುಷಿ ಆಗುತ್ತೆ. ಆದರೆ ಪುರೋಹಿತ ಹೇಳಿರೋದು ಅದೊಂದು ನೆನ್ಕೊಂಡು ಭಯ ಆಗುತ್ತೆ. ಇವನು ಇದೇನು ಹೋಗ್ತೀನಿ ಅಂದವಳು ರಾಮಣ್ಣ ಇರ್ತೀನಿ ಅಂತವಳಲ್ಲ ಅಂತೇಳ್ಬಿಟ್ಟು ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಆಮೇಲೆ ಈ ಕಡೆ ಐಶು ಅಮ್ಮ ಅಜ್ಜಿ ಹತ್ರ ಹೇಳ್ತಾ ಇರ್ತಾನೆ, ಹೆಂಗೋ ಮಗಳು ಇಲ್ಲೇ ಇರ್ತೀನಿ ಅಂದ್ಲಲ್ಲ ಅಂತೇಳಿ. ಆಮೇಲೆ ರಾಮಣ್ಣನ ಕರ್ಕೊಂಡೋಗಿ ಮಂಚದ ಮೇಲೆ ಮಂಗಿಸ್ತೀನಿ ನಾನೇ ಅಂತ ಹೋಗ್ತಾಳೆ ಐಶು. ಆವಾಗ ಜಯಂಗೆ ಡೌಟ್ ಬರುತ್ತೆ, ಮತ್ತು ರಾಮಣ್ಣಂಗೂ ಡೌಟ್ ಬರುತ್ತೆ. ಜಯ ರೂಮಲ್ಲಿ ಹೋಗಿ ಕೂತ್ಕೊಂಡು, ಅಲ್ಲ ಈ ಸಿಟಿ ಸುಬ್ಬಿ ಹೋಗ್ತೀನಿ ಅಂದಳು, ಹೋಗಲ್ಲ ಅಂದ್ಲಲ್ಲ, ಏನು ಪ್ಲ್ಯಾನ್ ಮಾಡ್ಯಾಳೆ ಇವಳು, ಇನ್ನೇನೇನು ರಂಪಾಟ ಮಾಡ್ತಾಳೋ ಏನು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.